ಇವತ್ತು ಮಾರ್ಗಶೀರ ಬಹುಳ ಷಷ್ಠಿ. ನಮ್ಮ ವೆಂಕಟಾಚಲ ಗುರುನಾಥರು ಭುವಿಗೆ ಬಂದ ದಿನ. ನಾನು ದೇವನೂ ಅಲ್ಲ, ದೇವ ಮಾನವನೂ ಅಲ್ಲ, ನಾನೊಬ್ಬ ನಿಮ್ಮಂತೆಯೇ ಸಾಮಾನ್ಯ ಮನುಷ್ಯ ಅಂತ ಹೇಳ್ತಾನೆಯ ಲಕ್ಷಾಂತರ ಜನಮಾನಸದಲ್ಲಿ ಅಚಲರಾಗಿ ನೆಲೆ ನಿಂತಹ ಮಹಾನ್ ಚೇತನರು ನಮ್ಮ ಗುರುಗಳು. ಮಾರ್ಗಶೀರ ಬಹುಳ ಷಷ್ಠಿ 1940ನೇ ಇಸವಿಯ ಅಲ್ಲಿ ಕುಡ್ಲೂರು ಶ್ರೀನಿವಾಸಯ್ಯ ಮತ್ತು ಸಾವಿತ್ರಮ್ಮನವರ 6ನೆಯ ಮಗನಾಗಿ ನಮ್ಮ ಗುರುಗಳು ಜನಿಸ್ತಾರೆ. ನಮ್ಮ ಗುರುನಾಥರಿಗೆ 4 ಜನ ಅಕ್ಕಂದಿರು ಮತ್ತು ಒಬ್ಬ ತಂಗಿ ಮತ್ತು ಒಬ್ಬ ತಮ್ಮ. ಇದು ಇವರ ಕುಟುಂಬ. ಇವರ ಮೂಲ ಸ್ಥಾನ ಕಡೂರು ತರೀಕೆರೆ ಮಧ್ಯೆ ಇರತಕ್ಕಂತಹ ಕುಡ್ಲೂರು. ಅಲ್ಲಿಂದ ಯಾವುದೋ ಕಾಲದಲ್ಲಿ ವಲಸೆ ಬಂದು ಸಕರಾಯಪಟ್ಟಣದಲ್ಲಿ ನೆಲೆಸಿರ್ತಾರೆ. ಬಹುಶಃ ಸಕರಾಯಪಟ್ಟಣದಲ್ಲಿ ನೆಲೆಸಿ 4 ತಲೆಮಾರುಗಳಾಗಿರುತ್ತೆ. ಆಗರ್ಭ ಸಿರಿವಂತರಾಗಿದ್ರೂ ಕೂಡ ಯಾವುದೇ ಅಹಂಕಾರ ಇಲ್ಲದೆ ನಿಗರ್ವಿಗಳಾಗಿ ನಿತ್ಯವೂ ಕೂಡ ಅನ್ನದಾನವನ್ನ, ದೀನ ದಲಿತರ ಸೇವೆಯನ್ನ ಮಾಡುವಂತ ಕೆಲಸವನ್ನು ಅವರ ಕುಟುಂಬ ಮಾಡ್ತಾ ಇರುತ್ತೆ. ಗುರುಗಳು ಬೆಂಗಳೂರಿನ ವಿಜಯ ಕಾಲೇಜಿನಲ್ಲಿ BSc ಮಾಡಿರ್ತಾರೆ. ಅವರ ತಂದೆಯ ಅನಾರೋಗ್ಯದ ಕಾರಣವಾಗಿ BScಯ ಓದನ್ನ ಅರ್ಧಕ್ಕೆ ನಿಲ್ಲಿಸಿ ಗುರುಗಳು ಸಕ್ರಾಯಪಟ್ಟಣಕ್ಕೆ ಬರ್ತಾರೆ. ಗುರುನಾಥರ ತಂದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಪಾಂಡಿತ್ಯವನ್ನ ಹೊಂದಿರ್ತಾರೆ. ಅವರಾಡ್ತಾ ಇದ್ದಂತಹ ಒಂದೊಂದು ಮಾತು ಕೂಡ ವಿವೇಕಯುತವಾಗಿರ್ತಾ ಇತ್ತಂತೆ ಅಂತ ವೆಂಕಟಾಚಲ ಗುರುಗಳು ಆಗಾಗ ಹೇಳ್ತಾ ಇದ್ರಂತೆ. ಗುರುಗಳ ಮದುವೆಯ ವಯಸ್ಸು ಬಂದಂತಹ ಸಂದರ್ಭದಲ್ಲಿ ಗುರುಗಳಿಗೆ ಸಕರಾಯಪಟ್ಟಣದ ವಾಸಿಗಳಾಗಿರ್ತಕ್ಕಂತಹ ಕನ್ಯೆಯೊಂದಿಗೆ ವಿವಾಹವನ್ನ ಮಾಡ್ತಾರೆ. ಅವರಿಂದ 2 ಹೆಣ್ಣು ಮತ್ತು 1 ಗಂಡು ಮಕ್ಕಳನ್ನ ಪಡೆದು ತುಂಬು ಕುಟುಂಬದ ಒಂದು ಜೀವನವನ್ನ ಗುರುಗಳು ನಡೆಸ್ತಾ ಇದ್ರು ಕೂಡ ಆಗಾಗ ಏನೇ ಒಂದು ಘಟನೆ ನಡೆದ್ರೂ ಕೂಡ ಇದು ಯಾಕೆ ಹಿಂಗೆ ನಡೀತಾ ಇದೆ ಅಂತೇಳಿ ತನ್ನಲ್ಲೇ ಪ್ರಶ್ನೆಯನ್ನು ಮಾಡಿಕೊಳ್ಳುವಂತಹ ಸ್ವಭಾವ ಗುರುಗಳದಾಗಿರುತ್ತೆ. ಬಾಲ್ಯದಲ್ಲಿ ಗುರುಗಳ ತಂದೆಯವರು ಹಲವಾರು ಪುರಾಣ ಕಥೆಗಳನ್ನು ಹೇಳ್ಕೊಡ್ತಾ ಇದ್ರಂತೆ. ಅದರಲ್ಲಿ ಧ್ರುವಕುಮಾರರ ಕಥೆಗಳು, ಇನ್ನಿತರ ನೀತಿ ಕಥೆಗಳು ಇವರನ್ನ ಅತ್ಯಂತ ಪ್ರಭಾವಿತವಾಗಿಸಿತ್ತಂತೆ ಅಂತ ಗುರುನಾಥರೇ ಹೇಳ್ತಾ ಇದ್ರಂತೆ. ಬಹುಶಃ ನಾಳೆ 4 ಜನ ನಿನ್ನ ಮನೆ ಮೆಟ್ಟಿಲು ಹತ್ತುತ್ತಾರೆ ಕಣಯ್ಯ. ಈ ಮನೆ ಮೆಟ್ಟಿಲನ್ನು ಹತ್ತಿ ಬಂದಿರತಕ್ಕಂಥವ್ರು ಯಾರೂ ಕೂಡ ಬರಿಗೈಲಿ ಹೋಗ್ಬಾರ್ದಪ್ಪ. ಅವರ ಕಷ್ಟಗಳನ್ನು, ಅವರ ಯಾವ ನಿರೀಕ್ಷೆಯನ್ನು ಇಟ್ಕೊಂಡು ಬಂದಿರ್ತಾರೆ ಆ ನಿರೀಕ್ಷೆಗೆ ನೀನು ಸ್ಪಂದಿಸ್ಬೇಕಪ್ಪ, ಆ ಹೊಣೆಗಾರಿಕೆ ನಿಂದು ತಿಳಿತಾ ಅಂತ ಗುರುನಾಥರ ತಂದೆಯವರು ಗುರುನಾಥರಿಗೆ ಹೇಳಿರ್ತಾರಂತೆ. ಬಹುಶಃ ಗುರುನಾಥರು ಜೀವನದುದ್ದಕ್ಕೂ ಕೂಡ ಗುರುನಾಥರ ತಂದೆಯವರ ಮಾತುಗಳನ್ನು ಪಾಲಿಸ್ಕೊಂಡು ಬಂದಿದ್ರು. ತಂದೆಯ ಮರಣಾನಂತರದಲ್ಲಿ ಕುಟುಂಬ ನಿರ್ವಹಣೆಯನ್ನ ಹೊಣೆಯನ್ನ ಗುರುನಾಥರು ಹೊರ್ತಾರೆ. ಮನಸ್ಸು ಸದಾ ಬದುಕಿನ ವಾಸ್ತವಿಕತೆಯತ್ತ ತುಡಿತಾ ಇರುತ್ತೆ. ಆದರೂ ಕೂಡ ಜೀವನವನ್ನು ನಡೆಸ್ತಾ ಇರ್ತಾರೆ. ಸ್ವಲ್ಪ ದಿನ ಆದಮೇಲೆ ತಂದೆಯ ದುಃಖ ಇನ್ನೂ ಮಾಸಿರೋದಿಲ್ಲ. ಆ ನಡುವೆ ಅವರ ಅತ್ಯಂತ ಪ್ರೀತಿಸ್ತಾ ಇದ್ದಂತಹ ಗುರುನಾಥರ ತಮ್ಮ ಅಕಾಲಿಕ ಮರಣಕ್ಕೆ ಒಳಗಾಗ್ತಾರೆ. ತನ್ನ ತಮ್ಮನ ಮರಣದಿಂದ ಇವರ ಬದುಕು ಇನ್ನೊಂದು ತಿರುವನ್ನು ಪಡ್ಕೊಳ್ಳುತ್ತೆ. ಕ್ರಮೇಣ ಮನೆ, ಮಠ, ಆಸ್ತಿಗಳ ಬಗ್ಗೆ ಆಸಕ್ತಿಯನ್ನು ಕಳ್ಕೋತಾರೆ ಗುರುಗಳು. ಅಲ್ಲಿಯವರೆಗೆ ಒಬ್ಬ ಅತ್ಯುತ್ತಮ ಕೃಷಿಕರಾಗಿದ್ದಂಥವರು ಬರಬರುತ್ತಾ ಲೌಕಿಕ ಜೀವನದ ಮೇಲೆ ಆಸಕ್ತಿಯನ್ನೇ ಕಳ್ಕೊಂಡು ಬಿಡ್ತಾರೆ. ಇದರ ಮಧ್ಯದಲ್ಲಿ ಸ್ವಲ್ಪ ಕಾಲ ಸಕರಾಯಪಟ್ಟಣದಲ್ಲೇ ಇದ್ದಂತಹ ಸಗುಣ ರಂಗನಾಥ ಸ್ವಾಮಿ ದೇವಾಲಯ ಮತ್ತು ಬಲ್ಲಾಳೇಶ್ವರ ದೇವಾಲಯಗಳಲ್ಲಿ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಆಧ್ಯಾತ್ಮ ಅಂದರೆ ಕೇವಲ ಮೂಗನ್ನು ಹಿಡ್ಕೊಂಡು ಕೂರೋದಲ್ಲ ಕಣಯ್ಯ. ಬದುಕಿನ ಕರ್ತವ್ಯಗಳನ್ನು ಅದೆಂತಹ ಅಡಚಣೆ ಬಂದರೂ ಕೂಡ, ಅವಮಾನಗಳು ಬಂದರೂ ಕೂಡ ಯಾವ ಅವಮಾನಗಳನ್ನು ಏನೂ ಲೆಕ್ಕಿಸದೆ, ಯಾವುದನ್ನು ನಿರೀಕ್ಷೆ ಇಟ್ಕೊಳ್ಳದೆ ನಿಷ್ಕಾಮ ಭಾವದಿಂದ ನೀನು ಮಾಡುತ್ತಾ ಇದೆಲ್ಲ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಅಂತೇಳಿ ಭಗವಂತನ ಮೇಲೆ
ಈಶ್ವರನ ಮೇಲೆ ಭಾರವನ್ನು ಹಾಕಿ ನಡೀತಕ್ಕಂಥದ್ದೇ ನಿಜವಾದ ಆಧ್ಯಾತ್ಮ ವಿನಃ ಕರ್ತವ್ಯ ವಂಚನೆಯಿಂದ ನಾನು ಸಿಗೋಲ್ಲ ಎನ್ನುವಂತಹ ಗುರುನಾಥರ ಆ ಮಾತೇನಿದೆ, ಬಹುಶಃ ಅದು ನಮ್ಮೆಲ್ಲರನ್ನ ಎಚ್ಚರಿಸುತ್ತೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಶೃಂಗೇರಿಯ ಶಾರದಾ ಪೀಠದ 34ನೇ ಜಗದ್ಗುರುಗಳಾಗಿದ್ದಂತಹ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರಿಂದ ಭಾರೀ ಪ್ರಭಾವಿತರಾಗಿ ಶೃಂಗೇರಿಯ ಪೀಠದೊಡನೆ ನಿಕಟ ಸಂಪರ್ಕವನ್ನು ಗುರುಗಳು ಇಟ್ಕೊಂಡಿರ್ತಾರೆ. ಪ್ರತಿ ತಿಂಗಳು ಕೂಡ ಶೃಂಗೇರಿ ಮಠಕ್ಕೆ ಭೇಟಿಯನ್ನು ಕೊಟ್ಟು ಗುರುವಂದನೆಯನ್ನು ಮಾಡಿ ಬರ್ತಕ್ಕಂಥದ್ದು ಕಡ್ಡಾಯವಾಗಿ ರೂಢಿಯಲ್ಲಿ ಇಟ್ಕೊಂಡಿರ್ತಾರೆ. ಪ್ರತಿನಿತ್ಯ ತಪ್ಪದೆ ಸಕರಾಯಪಟ್ಟಣದಿಂದ ಶೃಂಗೇರಿಗೆ ಗುರುಗಳಿಗೆ ಭಿಕ್ಷೆಯನ್ನು ಕೊಡ್ತಾ ಇರ್ತಾರೆ. ಇವರು ಸ್ವಯಂ ಘೋಷಿತ ಅವಧೂತರಲ್ಲ. ಪ್ರಪ್ರಥಮ ಬಾರಿಗೆ ಶೃಂಗೇರಿ ಶಾರದಾ ಪೀಠದ ಈಗಿನ ಮಹಾಸನ್ನಿಧಾನ 36ನೇ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಇವರನ್ನ ಅವಧೂತರು ಅಂತೇಳಿ ಕರೀತಾರೆ. ಅನಂತರ ಇವರು ವೆಂಕಟಾಚಲ ಅವಧೂತರು ಅಂತೇಳಿ ಪ್ರಖ್ಯಾತಿಯನ್ನು ಹೊಂದುತ್ತಾರೆ. ಜೀವನ ಅಂದರೆ ನಶ್ವರ, ಹಂಗಾಗಿ ಎಷ್ಟು ದಿನ ನಾವು ಇರ್ತೀವೋ ಇರುವಷ್ಟು ಸಮಯದಲ್ಲೇ ಎಷ್ಟು ಸಾಧ್ಯವೋ ಅಷ್ಟು ಪರೋಪಕಾರವನ್ನು ಮಾಡಬೇಕು ಅನ್ನುವಂಥದ್ದು ಗುರುಗಳ ಅಚಲವಾಗಿರ್ತಕ್ಕಂಥ ನಂಬಿಕೆ. ಅವರ ಮನಸ್ಸು ವಿರಕ್ತಿಯೆಡೆಗೆ ಸೆಳೆದು ಯಾವಾಗಲೂ ಕೂಡ ವಿರಕ್ತಿಯ ವೈರಾಗ್ಯ ರೀತಿಯಲ್ಲೇ ಗುರುಗಳು ಜೀವನವನ್ನು ಮಾಡ್ತಾ ಇದ್ರು. ಎಲ್ಲ ಇದ್ರೂ ಕೂಡ ಯಾವುದನ್ನು ಅಂಟಿಸ್ಕೊಳ್ದರ ರೀತಿಯಲ್ಲಿ ಗುರುಗಳು ಜೀವನವನ್ನು ಮಾಡ್ತಾ ಇದ್ರು. ಸರಳವಾಗಿ ಜೀವನವನ್ನು ಮಾಡ್ತಾ ಇದ್ರು. ನೀಳವಾಗಿರ್ತಕ್ಕಂಥ ಕತ್ತರಿಸದೇ ಇರ್ತಕ್ಕಂಥ ಗಡ್ಡ ಕೂದಲು ಮತ್ತು ಉಡಲಿಕ್ಕೆ ಕೇವಲ ಒಂದು ಪಂಚೆ ಅಥವಾ ಟವಲ್ ಅಷ್ಟೇ ಅವರ ವೇಷಭೂಷಣ ಆಗಿತ್ತು. ಇಷ್ಟರ ಮಧ್ಯದಲ್ಲಿ ಅವರು ಯಾರಿಗೆ ಏನೇ ಹೇಳಿದ್ರು ಕೂಡ ಬಹುಶಃ ಅದೆಲ್ಲವೂ ಕೂಡ ಅಕ್ಷರಶಃ ಸತ್ಯ ಆಗ್ತಾ ಇತ್ತು. ಕಾರಣ ಅವರನ್ನು ಜನ ಎಲ್ಲರೂ ಕೂಡ ಗುರುನಾಥ ಅಂತೇಳಿ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರ ಬಳಿ ದುಃಖವನ್ನು ಹೇಳ್ಕೊಂಡು ಪರಿಹಾರವನ್ನು ಬಯಸಿ ಸಾವಿರಾರು ಜನ ಬರ್ತಾ ಇರ್ತಾರೆ. ದೇಶ ಅಲ್ಲದೆ ಹೊರದೇಶದಿಂದಲೂ ಕೂಡ ಗುರುನಾಥರ ಬಳಿಗೆ ಬಂದು ಪರಿಹಾರವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಆಡಂಬರವನ್ನ ಮತ್ತು ತೋರಿಕೆಯ ಪ್ರೀತಿಯನ್ನ ಗುರುನಾಥರು ಸಹಿಸ್ತಾ ಇರಲಿಲ್ಲ. ಬದಲಾಗಿ ಪರಿಶುದ್ಧವಾಗಿರ್ತಕ್ಕಂಥ ಭಕ್ತಿ ಏನಿದೆ, ಆ ಭಕ್ತಿಯೊಂದೇ ದೇವರನ್ನ ಮುಟ್ಲಿಕ್ಕೆ ಇರ್ತಕ್ಕಂಥ ದಾರಿ ಅನ್ನುವಂಥದ್ದನ್ನು ಗುರುನಾಥರು ಎಲ್ಲರಿಗೂ ಕೂಡ ತಿಳಿ ಹೇಳ್ತಾ ಇದ್ದರು. ಗುರು ಅಂದರೆ ಏನು, ಗುರುವಿನ ಮಹತ್ವ ಏನು, ಸದ್ಗುರುವಿನ ಸೇವೆಯನ್ನು ಯಾವ ರೀತಿ ಮಾಡಬೇಕು, ಗುರುವಿನ ಕೃಪೆಗೆ ಯಾವ ರೀತಿ ಪಾತ್ರ ಆಗಬೇಕು ಅನ್ನುವಂಥದ್ದು ಗುರುಗಳು ಭಕ್ತವೃಂದಕ್ಕೆ ಉಪದೇಶವನ್ನು ಮಾಡ್ತಾ ಇದ್ದಂಥದ್ದು ವಿಚಾರ. ನಮಸ್ಕಾರ ಕಲೆಯ ಗುರು, ನಿನ್ನ ನಿತ್ಯದ ಸಾಧನೆಗೆ ಗುರು ಬೇಕು. ಆಚರಣೆಗೆ ಸನ್ಯಾಸಕ್ಕಿಂತ ಗೃಹಸ್ಥಾಶ್ರಮ ಏನಿದೆ ಅದೇ ಶ್ರೇಷ್ಠ. ಪರಮಾರ್ಥದಲ್ಲಿ ಏನೂ ಕೂಡ ಇಲ್ಲ, ಎಲ್ಲವೂ ಕೂಡ ಲೌಕಿಕದಲ್ಲೇ ಅಡಗಿದೆ ಅನ್ನುವಂಥದ್ದನ್ನು ಗುರುನಾಥರು ಹೇಳ್ತಾ ಇದ್ರು. ಹಂಗಾಗಿ ಸನ್ಯಾಸಿಯಾಗಿ ಸಾಧನೆ ಮಾಡೋದಕ್ಕಿಂತಲೂ ಕೂಡ ಲೌಕಿಕದಲ್ಲಿ ಇದ್ಕೊಂಡು ಸಾಧನೆ ಮಾಡ್ತಕ್ಕಂಥದ್ದು ಸುಲಭ ಕಣಯ್ಯ ಅಂತ ಗುರುನಾಥರು ಹೇಳ್ತಾ ಇದ್ರು. ಇನ್ನು ಮಡಿ ವಿಚಾರಕ್ಕೆ ಬಂದರೆ, ಮೈಳಿಗೆ ವಿಚಾರಕ್ಕೆ ಬಂದರೆ, ಯಾವುದಯ್ಯ ಮಡಿ? ನಿತ್ಯ ಸ್ನಾನ ಮಾಡ್ಕೊಂಡು ಶುದ್ಧಿ ಆಗ್ತಕ್ಕಂಥದ್ದಲ್ಲ ಮಡಿ. ಬೇರೆಯವರ ವಿಚಾರಕ್ಕೆ ಹೋಗದೇ ಇದ್ರೆ ಅದೇ ಮಡಿ, ಅದೇ ನಿಜವಾಗಿರ್ತಕ್ಕಂಥ ಮಡಿ ಅಂತ ಹೇಳ್ತಾ ಇದ್ರು. ಇದಕ್ಕೆ ಉದಾಹರಣೆ ಎನ್ನುವಂತೆ ಒಂದು ಸಾರಿ ಗುರುನಾಥರ ಸಕರಾಯಪಟ್ಟಣದ ಗುರುನಿವಾಸಕ್ಕೆ ಸಾಧುಗಳೊಬ್ಬರು ಗುರುಗಳನ್ನು ಭೇಟಿ ಮಾಡಲಿಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ವೆಂಕಟಾಚಲ ಗುರುನಾಥರು ಬಹಿರ್ದೆಸೆಗೆ ಅಂತೇಳಿ ಹೋಗಿರ್ತಾರೆ. ಅವರು ಸ್ವಲ್ಪ ಹೊತ್ತಾದ ಮೇಲೆ ಬರ್ತಾರೆ. ಈ ಸಾಧುಗಳು ಬಂದಿರ್ತಾರಲ್ಲ, ಇವರು ಗುರುಗಳು ಬಹಿರ್ದೆಸೆಗೆ ಹೋಗಿರ್ತಕ್ಕಂಥದ್ದು ಅವರು ಬಂದಿದ್ದನ್ನು ಆ ಸಾಧುಗಳು ನೋಡಿ ಒಂದು ಆಕ್ಷೇಪ ಮಾಡ್ತಾರೆ ಗುರುಗಳಲ್ಲಿ. ಏನಂದರೆ, ಅಲ್ಲ ನೀವು ಬಹಿರ್ದೆಸೆಗೆ ಹೋಗಿ ನೇರ ಬರ್ತಾ ಇದ್ದೀರಲ್ಲ, ಪೃಷ್ಠ ತೊಳೆದಿರ್ತಕ್ಕಂಥ ಕೈಯನ್ನು ಕಾಲುಗಳನ್ನು ಸರಿಯಾಗಿ ತೊಳಿದೆ ಒಳಗಡೆ ಬರ್ಬೋದಾ? ಇದು ಮೈಲಿಗೆ ಆಗೋದಿಲ್ವಾ ಅಂತೇಳಿ ಗುರುನಾಥರನ್ನ ಕೇಳ್ತಾರೆ ಆ ಸಾಧುಗಳು. ಆಗ ಗುರುನಾಥರು ಹೇಳ್ತಾರೆ, ಹೌದೇ ಮೈಲಿಗೆ ಐತೆ ಅಂತ ಮತ್ತೆ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಸಾಧುಗಳು, ಅಲ್ವೇ ಮತ್ತೆ ಈಗ ಮಾಡಲೇಬಾರದು, ಈಗ ಮಾಡ್ತಾರಾ, ಇದು ಮೈಲಿಗೆ ಅಲ್ವಾ ಅಂತೇಳಿ ಮತ್ತೊಮ್ಮೆ ಆಕ್ಷೇಪ ಮಾಡಿದಾಗ ವೆಂಕಟಾಚಲ ಗುರುಗಳು ಕೇಳ್ತಾರೆ ಆ ಸಾಧುವನ್ನ, ಸ್ವಾಮಿ ನೀವು ಇಂಥ ಊರಲ್ಲಿ ಇಂಥ ಭಕ್ತರ ಮನೆಗೆ ಪೂಜೆಗೆ ಹೋಗಿದ್ದೀರಲ್ವಾ? ಸಾಧುಗಳು, ಹೌದು ಹೋಗಿದ್ದೀನಿ ಅಂತಾರೆ. ಅಲ್ಲಿ ನೆನಪಿದ್ಯಾ ಏನು ಮಾಡಿದ್ದೀರಿ ಅಂತ? ಅಲ್ಲಿ ಆ ಭಕ್ತರು ನಿಮಗೆ ಪಾದಪೂಜೆಯನ್ನು ಮಾಡಿದ್ರು, ಪಾದಪೂಜೆ ಆದಮೇಲೆ ಪ್ರಸಾದ ಆಯಿತು,
ನೆನಪಿದ್ಯಾ ಅಂತಾರೆ. ಹೌದು, ಇದೆಲ್ಲ ನನಗೆ ನೆನಪಿದೆ ಅಂತ ಸಾಧುಗಳು ಹೇಳ್ತಾರೆ. ಆಗ ಗುರುನಾಥರು ಕೇಳ್ತಾರೆ, ಅಷ್ಟೇ ಅಲ್ಲ, ನೀವು ಇನ್ನೇನೋ ಒಂದನ್ನು ಇದಾದ್ಮೇಲೆ ಮಾಡಿದ್ರಿ, ಅದು ನೆನಪಿದ್ಯಾ ಅಂತ ಕೇಳ್ತಾರೆ. ಆಗ ಸಾಧುಗಳು, ಇಲ್ಲ ನಾನೇನು ಮಾಡಲಿಲ್ಲ, ಪಾದಪೂಜೆ ಪ್ರಸಾದ ಆದಮೇಲೆ ನಾನು ನೇರ ಮನೆಗೆ ಬಂದೆ, ನನ್ನ ಆಶ್ರಮಕ್ಕೆ ನಾವು ಬಂದ್ವಿ, ಅದಾದಮೇಲೆ ಅಲ್ಲೇನು ನಡೆದಿಲ್ಲ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ಸ್ವಾಮಿ, ಆ ಮನೆಯ ಭಕ್ತರು ಮನೆಯೊಳಕ್ಕೆ ಹೋದ ತಕ್ಷಣ ಅಲ್ಲಿ ಇದ್ದಂತಹ ಬೆಳ್ಳಿಯ ಕಪ್ಪನ್ನು ನಿಮ್ಮ ಸೊಂಟದಲ್ಲಿ ನೀವು ಸುತ್ತಿಟ್ಕೊಂಡು ಬರಲಿಲ್ವೇ? ಅದು ಮೈಲಿಗೆ ಆಗಲಿಲ್ವಾ? ಕೈಕಾಲು ತೊಳೆಯದೇ ಬರ್ತಕ್ಕಂಥದ್ದು ಮೈಲಿಗೆ ಆದರೆ ಯಾವುದರಿಂದಲೂ ತೊಳೆಯಲಾಗದೇ ಇರತಕ್ಕಂಥ ನಿಮ್ಮ ಮನಸ್ಸು ಮೈಲಿಗೆ ಐತಲ್ಲ ಸ್ವಾಮಿ, ಅದೇನು ಅಂತ ಕೇಳ್ತಾರೆ ಗುರುಗಳು. ಈ ಮಾತನ್ನು ಕೇಳ್ತಾ ಇದ್ದಂತೆ ಆ ಸಾಧುಗಳು ವೆಂಕಟಾಚಲಾಯ ಗುರುಗಳ ಪಾದಕ್ಕೆ ದೀರ್ಘದಂಡ ನಮಸ್ಕಾರವನ್ನೇ ಮಾಡ್ತಾರೆ. ಇಂತಹ ಆಚರಣೆಗಳು ಕೇವಲ ಬಾಹ್ಯಾಡಂಬರಗಳು ಅನ್ನುವಂಥದ್ದು ಕೇವಲ ಅವರ ನಿಲುವಾಗಿತ್ತು. ಪಾದಪೂಜೆಗಿಂತ ಪದಪೂಜೆ ಮುಖ್ಯ ಕಣ್ರಯ್ಯ ಅಂತೇಳಿ ಗುರುಗಳು ಪದೇ ಪದೇ ಹೇಳ್ತಾ ಇದ್ರು. ಹಂಗಾಗಿ ಗುರುಗಳು ಕೊಟ್ಟಿರ್ತಕ್ಕಂತಹ ತತ್ವಗಳನ್ನು, ಗುರುಗಳು ಭೂಮಿ ಮೇಲೆ ಹುಟ್ಟಿ ಅವರು ನಮಗೆ ಹೇಳಿರ್ತಕ್ಕಂಥ ಉಪದೇಶಗಳನ್ನು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋಣ. ಆ ಮುಖೇನ ಆ ಮಹಾಚೇತನ ಬಂದ ಉದ್ದೇಶವನ್ನು ಸಾರ್ಥಕ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ.